ಇಬ್ಬರು ತುಂಬ ಶ್ರಮ ಪಟ್ಟಿದ್ದಾರೆ, ತುಂಬ ಕಷ್ಟಪಟ್ಟಿದ್ದಾರೆ. ತುಂಬ ಒಂದು ಡಿಫಿಕಲ್ಟ್ ಕಂಡೀಷನ್ಸಲ್ಲಿ ಶೂಟ್ ಮಾಡೋದು ನೀವು ನೋಡಿದ್ದೀರಾ. ಚಳಿನಲ್ಲಿ ಒಂದು ರೊಮ್ಯಾಂಟಿಕ್ ಸಾಂಗ್ ಮಾಡೋದು, ರೊಮ್ಯಾನ್ಸ್ ಮಾಡೋದು ಈಸಿ, ಬಟ್ ರೊಮ್ಯಾಂಟಿಕ್ ಸಾಂಗ್ ಮಾಡೋದು ತುಂಬ ಕಷ್ಟ. ಸೊ ಅದು ಇಲ್ಲ, ತುಂಬ ಕಷ್ಟಪಟ್ಟಿದ್ದಾರೆ ಇಬ್ಬರು. ಕನ್ನಡದ ಪ್ರತಿಭೆ, ಕರ್ನಾಟಕದ ಪ್ರತಿಭೆ ಮತ್ತು 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 ಇಂಥ ಒಂದು ಪ್ರತಿಭೆಗಳನ್ನ ಬೆಂಬಲಿಸಿ. ಯಾಕೆ ಅಂತಂದರೆ ನನಗೆ ಗೊತ್ತು, ವೈಯಕ್ತಿಕವಾಗಿ ತಂದೆ ಥರ ಹೇಳ್ತಾ ಇಲ್ಲ, ದಿನನಿತ್ಯ 5 ವರ್ಷ ಸತತವಾಗಿ 12 ಗಂಟೆ, 10ರಿಂದ 12 ಗಂಟೆ ಏನೂ ಕೇಳಿದೆ, ಪ್ರಶ್ನೆಗಳು ಕೇಳಿದೆ, ಉತ್ತರ ಗೊತ್ತಿಲ್ಲದೆ, ಭವಿಷ್ಯ ಗೊತ್ತಿಲ್ಲದೆ 12 ಗಂಟೆ ಸತತವಾಗಿ ಡ್ಯಾನ್ಸು, ಆ್ಯಕ್ಟಿಂಗು, ಆ್ಯಕ್ಷನ್ನು, ನಟನೆ, ತರಬೇತಿದಾರರು ಬರೋರು, ಕಲಿಸೋರು, ಹೋಗೋರು. ಇವನು ಹೋಗೋಣ, ಚೇತನ್ ಹತ್ರ ಹೋಗೋನು, ಚೇತನ್ ಡಿಸೈರ್ಸ್ ಹತ್ರ 2 ಅವರಲ್ಲಿ ಮಾಡೋಣ, ಮತ್ತೆ ವಾಪಸ್ ಬರೋಣ, ಮತ್ತೆ ಊಟ ಮಾಡೋಣ, ಮತ್ತೆ ಡ್ಯಾನ್ಸ್ ಮುರಳಿ ಮಾಸ್ಟರ್ ಹತ್ರ ಹೋಗೋಣ. ಈ ಥರ ಮತ್ತೆ ವಾಪಸ್ ಬಂದು ಸಾಯಂಕಾಲ ನಮ್ಮ ಜಿಮ್ ಇನ್ಸ್ಟ್ರಕ್ಟರ್ ಭರತ್ ಗೌಡ ಅವ್ರ ಹತ್ರ ಹೋಗೋಣ. ಅಲ್ಲಿ ಅವ್ರ ಹತ್ರ ಯಾವುದೇ ಒಂದು ಸಪ್ಲಿಮೆಂಟ್ಸ್ ಇರಲಿ, ಅದಿರಲಿ ಇದಿರಲಿ ಯಾವುದೋ ತೊಗೊಳ್ದೇನೆ, ಅವರು ಸಪ್ಲಿಮೆಂಟ್ಸ್ ತಗೋ ಇವನು ತೊಗೊಳ್ತಾ ಇಲ್ಲ, ತಗೊಳ್ದೇನೆ 2 ಅವರ್ ಪ್ರತಿದಿನ ಪ್ರಾಕ್ಟೀಸ್ ಮಾಡಿ ಇವತ್ತು ಈ ಹಂತ ತಲುಪಿದ್ದಾನೆ. ನನಗೆ ಖುಷಿ ಕೊಟ್ಟಿದೆ. ಡೆಫಿನೆಟ್ಲಿ ನಮ್ಮ ತಂದೆನೂ ಹೇಳೋರು, ಕಷ್ಟಪಟ್ಟರೆ ಬೆವರು ಸುರಿಸಿದ್ರೆ ಡೆಫಿನೆಟ್ಲಿ ಅದರ ಪ್ರತಿಫಲ ನೋಡ್ಬೋದು ಅಂತ. ಒಂದು ಸಣ್ಣ ಟೂರ್ನಮೆಂಟ್ ಇದ್ದಿದ್ದೆ ಹಿಂದೆ ಹೇಳಿದೆ, ಅವಾಗ ಇದೇ ಮಾತು ಹೇಳಿದ್ರು, ಇದೇ ಮಾತು ಇವನಿಗೂ ಹೇಳ್ತಾ ಇದ್ದೀನಿ. ಮತ್ತು ಸಾನ್ಯಾ ಅಫ್ಕೋರ್ಸ್ ಹುಟ್ಟಿರೋದೇ ನಟನೆಗಾಗಿ ಅನಿಸುತ್ತೆ. ಒಂದು ಚೈಲ್ಡ್ ಆರ್ಟಿಸ್ಟ್ ಆಗಿ ಬಂದರು, ನಟನೆ ಮಾಡ್ತಾ ಬಂದರು, ರಾಜ್ಯ ಪ್ರಶಸ್ತಿ ಬಂತು. ಅದಾದ ನಂತರ ಯಾವಾಗ ನಾನು ಅವ್ರ ಕಾರ್ಯಕ್ರಮ ನೋಡಿದ್ರು, ಯಾರೇ ಕೇಳಿದ್ರು, ನನ್ನ ಸ್ನೇಹಿತ ಸುದೀಪ್ ಅವ್ರು ಕೇಳಿದಾಗಲೂ ಅಷ್ಟೇ ಬಿಗ್ ಬಾಸಲ್ಲಿ, ಇಲ್ಲ ನಾನು ಹೀರೋಯಿನ್ ಆಗಬೇಕು, ನಟನೆ ಮಾಡಬೇಕು, ಆ್ಯಕ್ಟಿಂಗ್ ಮಾಡಬೇಕು ಅನ್ನೋರು. ಇವತ್ತು ಅವರ ಕನಸು ನನಸಾಗಿದೆ. ಡೆಫಿನೆಟ್ಲಿ ಇವರು ಒಂದು ದೊಡ್ಡ ಯಶಸ್ಸು ಕಾಣ್ತಾರೆ, ಒಂದು ದೊಡ್ಡ ಹೀರೋಯಿನ್ ಆಗಿ ಬೆಳೀತಾರೆ, ಅದ್ರ ಬಗ್ಗೆ 2 ಅನುಮಾನನೇ ಇಲ್ಲ. ಮತ್ತು ಕನ್ನಡ ಅಂತೂ ಅದ್ಭುತವಾಗಿ ಮಾತಾಡ್ತಾರೆ. ಈ ಹಿಂದೆ ಇದೇ ಜಾಗದಲ್ಲಿ ಹೇಳಿದ್ದೆ. ಮತ್ತು ಒಳ್ಳೆ ಭವಿಷ್ಯ ಇದೆ ಇಬ್ಬರಿಗೂ. ಗುಡ್ ಲಕ್ ಟು ಯು. ಥ್ಯಾಂಕ್ ಯು ವೆರಿ ಮಚ್.